ಹೆಲೋ ಎವ್ರಿವನ್, ವೆಲ್ಕಮ್ ಟು FTSIS. ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಲುಕೆಟ್ ಸೀರೀಸ್ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಟಾರ್ಗೆಟಿಂಗ್ ಫಿಲಿಮ್ಸ್ 2020 ಪ್ರಕಾರ ಏನು ನೋಡ್ತಾ ಇದ್ದೇವಲ್ಲ, ಇದರಲ್ಲಿ ನಾವು ಇವತ್ತು ಇಂಡಿಯನ್ ಮ್ಯಾಪ್ ಓವರ್ವ್ಯೂ ಮಾಡೋಣ. ಇಂಡಿಯನ್ ಮ್ಯಾಪ್ನಲ್ಲಿ ಎಷ್ಟು ಸ್ಟೇಟ್ಸ್ಗಳಿದ್ದಾವೆ, ಅದರ ಕ್ಯಾಪಿಟಲ್ ಯಾವುದು, ಆ ಸ್ಟೇಟ್ನಲ್ಲಿ ಏನು ಇಂಪಾರ್ಟೆನ್ಸ್ ಇದೆ, ಆಮೇಲೆ ಲೇಕ್ಸ್ಗಳು ಯಾವ್ಯಾವ ಲೇಕ್ಗಳು ಬರುತ್ತೆ, ಐಲ್ಯಾಂಡ್ ಏನೇನಿದ್ದಾವೆ, ಆಮೇಲೆ ಅಂಡಮಾನ್ ನಿಕೋಬಾರ್ ಎಲ್ಲಿದೆ, ಮತ್ತು ಲಕ್ಷದ್ವೀಪ ಎಲ್ಲಿದೆ, ಮತ್ತು ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಎಲ್ಲಿದೆ, ಮತ್ತು ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸ್ನಲ್ಲಿ ಏನು ಇಂಪಾರ್ಟೆಂಟ್ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ಕಂಪ್ಲೀಟ್ ಆಗಿ ಇವತ್ತು ಇಂಡಿಯನ್ ಮ್ಯಾಪನ್ನು ಓವರ್ವ್ಯೂ ಮಾಡೋಣ. ಲೆಟ್ಸ್ ಕಮ್ ದಿ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ನಮಗೆ. ನೋಡಿ, ಇಂಡಿಯಾ ನಾವು ವರ್ಲ್ಡ್ ಅನ್ನ ಕಂಪೇರ್ ಮಾಡ್ಬೇಕಂತಂದ್ರೆ ಇಂಡಿಯಾ ಎಲ್ಲಿ ಬರುತ್ತೆ ನೋಡಿ. ಇಂಡಿಯಾ ನೋಡಿ ಇಲ್ಲಿದೆ. ಇವೆಲ್ಲ ವರ್ಲ್ಡ್ ಅನ್ನು ಮ್ಯಾಪ್ ಇದು ಕನ್ಸಿಡರ್ ಮಾಡಿದಾಗ ನಮ್ಮ ಇಂಡಿಯಾ ಬರೋದು ಇಲ್ಲಿ. ಇಂಡಿಯಾದಲ್ಲಿ ನಾವು ಫಿಸಿಕಲ್ ಮತ್ತು ಪೊಲಿಟಿಕಲ್ ಮ್ಯಾಪ್ ಅನ್ನು ನೋಡಿದಾಗ ಪ್ರತಿಯೊಂದು ಸ್ಟೇಟ್ ಅನ್ನು ನೋಡ್ಬೇಕಾಗುತ್ತೆ. ಇಂಡಿಯಾ ಏನಾಗುತ್ತೆ, ಇಂಡಿಯಾನ ಸ್ವಲ್ಪ ಜೂಮ್ ಮಾಡಿ ನೋಡ್ತೀನಿ ನೋಡಿ ಏನೇನಿದೆ ಇಂಡಿಯಾದಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ಇಂಡಿಯಾ ಇದೇನಂತ ಕರಿತೇವಲ್ಲ, ಮೇಲಿಂದೆಲ್ಲ ನಾರ್ತ್ ಇಂಡಿಯಾ ಅಂತ ಕರಿತೇವೆ. ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಮತ್ತು ಈಸ್ಟರ್ನ್ ವೆಸ್ಟರ್ನ್ ಇಂಡಿಯಾ ಅಂತ ಏನ್ ಕರಿತೇವಲ್ಲ, ನಾರ್ತ್ ಇಂದಿರಾ ಕೋಲ್ ಅಂತೇಳಿ ಏನ್ ನಾರ್ದನ್ ಮೋಸ್ಟ್ ಪಾಯಿಂಟ್ ಯಾವುದು, ಇಂದಿರಾ ಕೋಲು. ಸೌದರ್ನ್ ಕನ್ಯಾಕುಮಾರಿ ಅಂತ ಕರಿತೇವಲ್ಲ, ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟ್, ಅದು ಅಂಡಮಾನ್ ನಿಕೋಬಾರ್ ಬರುತ್ತಲ್ಲ ಅದು. ಇದರಲ್ಲಿ ನಾವು ನೋಡಿರ್ಬೋದು, ಇಂಡಿಯಾನ ನೇಬರ್ ಅನ್ನ ನೋಡಿದಾಗ, ನಾವು ನೇಬರ್ ಕಂಟ್ರೀಸ್ ಅನ್ನ ನೋಡಿದಾಗ ನೋಡಿ, ಇಲ್ಲಿ ನೇಬರಿಗನ್ನ ಇಂಡಿಯಾದ ನೇಬರ್ ಅನ್ನು ನೋಡಿದಾಗ ಯಾವ ಹತ್ತುತ್ತೆ ನೋಡಿ. ನಾರ್ತ್ ವೆಸ್ಟ್ ನಲ್ಲಿ ಏನೇನಿರುತ್ತೆ, ಪಾಕಿಸ್ತಾನ ಆಗುತ್ತೆ, ಪಾಕಿಸ್ತಾನ, ಆಮೇಲೆ ಅಫ್ಘಾನಿಸ್ತಾನ. ನಾರ್ತ್ ನಲ್ಲಿ ಚೈನಾ ಬರುತ್ತೆ, ಚೈನಾ ಮತ್ತು ನೇಪಾಳ ಮತ್ತು ಭೂತಾನು. ಈ ಭೂತಾನ್ ಇಲ್ಲಿ ಕೆಳಗಡೆ ಬರುತ್ತಲ್ಲ, ಭೂತಾನ್ ಇಲ್ಲಿ ನಾವು ನೋಡಬಹುದಾಗಿದೆ. ಇದು ಅಫ್ಘಾನಿಸ್ತಾನ, ಇದು ಪಾಕಿಸ್ತಾನ ಬರುತ್ತೆ ಇಲ್ಲಿ. ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ. ಇಲ್ಲಿ ನಮ್ ಇಂಡಿಯಾದ ನೋಡಬಹುದು. ಅದೇ ತರ ಈ ಕಡೆ ಏನಾಗುತ್ತೆ, ನೇಪಾಲ್ ಇದೆ, ಭೂತಾನ್ ಇದೆ. ಇದು ಚೈನಾ ನಮಗೂ ಇಂಡಿಯಾಗೆ ಆಗೋದು. ಆಮೇಲೆ ಈ ಕಡೆ ಕೆಳಗಡೆ ಬಂದಾಗ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮಯನ್ಮಾರ್ ಬಾರ್ಡರಿಂಗ್ ಆಗುತ್ತೆ ನಮಗೆ. ಮಯನ್ಮಾರ್ ಇದೆ, ಇಲ್ಲಿ ಬಾಂಗ್ಲಾದೇಶ್ ಇದೆ, ಮಯನ್ಮಾರ್ ಬಾರ್ಡರ್ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ, 7 ಕಂಟ್ರೀಸ್ಗಳು ನಮ್ಮ ಇಂಡಿಯಾಕ್ಕೆ ಬಾರ್ಡರ್ ಆಗುತ್ತೆ. 7 ಕಂಟ್ರೀಸ್ಗಳು ಇಂಡಿಯಾಕ್ಕೆ ಬಾರ್ಡರ್ ಆಗುತ್ತೆ, ಅದು ನಮ್ಗೆ ಗೊತ್ತಿರಬೇಕು. ಅದೇ ತರ ನಮ್ಗೆ ಕೋಸ್ಟಲ್ ಬಾರ್ಡರ್ ಯಾವ್ಯಾವ ಆಗುತ್ತೆ ಅಂತಂದ್ರೆ, ಒಂದು ಶ್ರೀಲಂಕಾದ ಸ್ಟೇಟ್ ಏನಿದೆಲ್ಲ, ಇದು ಶ್ರೀಲಂಕಾ. ಪಾಕ್ ಸ್ಟೇಟ್ ಅಂತ ಕರಿತೇವಲ್ಲ ನಾವು, ಇದು ಪಾಕ್ ಸ್ಟೇಟ್. ಇದೆಲ್ಲ ಪಾಕ್ ಸ್ಟೇಟ್. ರಾಮೇಶ್ವರಂ ಇಲ್ಲಿದೆ ನೋಡಿ, ಪಂಬನಾಡ್ ಲೇಕ್ ಅಂತ ಬರುತ್ತೆ, ಪಂಬನಾಡ್ ಅಂತ ರಾಮೇಶ್ವರಂ. ಪಾಕ್ ಸ್ಟೇಟ್ ನಮಗೆ ಇಂಡಿಯಾಕ್ಕೆ ಕೋಸ್ಟಲ್ ಬಾರ್ಡರ್ ಆಗೋದು. ಇನ್ನೊಂದಂತ ಯಾವ್ದಂತಂದ್ರೆ ಮಾಲ್ಡೀವ್ಸ್ ಏನಿದೆ, ಅದು ಕೂಡ ನಮ್ಗೆ ಇಂಡಿಯಾಗೆ ಬಾರ್ಡರ್ ಆಗುತ್ತೆ. ಲಕ್ಷದ್ವೀಪದಿಂದ ಏನ್ ಬರುತ್ತೆ ಅಲ್ಲಿ ನಮ್ಗೆ ಮಾಲ್ಡೀವ್ಸ್ ಬಾರ್ಡರ್ ಆಗುತ್ತೆ. ಮಾಲ್ಡೀವ್ಸ್ ಇಲ್ಲಿದೆಲ್ಲ, ಇದು ನಮ್ಗೆ ಕೋಸ್ಟಲ್ 2, ಶ್ರೀಲಂಕಾ ಒಂದು, ಮಾಲ್ಡೀವ್ಸ್. ಲ್ಯಾಂಡ್ ಬಾರ್ಡರ್ 7 ಇದಾವೆ. 7 ಯಾವ್ಯಾವ ಅನ್ನೋದನ್ನ ನಾ ಹೇಳಿದ್ದೇನೆ, ಇದು ನೋಡ್ಕೋಬೇಕು ನಾವು. ಇಂಡಿಯಾನ ನೋಡಿದಾಗ ಇಲ್ಲಿ ಹಿಮಾಲಯಸ್ ಅನ್ನು ನೋಡಿದಾಗ, ಹಿಮಾಲಯದಲ್ಲಿ ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಹಿಮಾಲಯನು ಯಂಗ್ ಫೋಲ್ಡ್ ಮೌಂಟೇನ್. ಈ ತರ ಹಿಮಾಲಯ ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಇಲ್ಲಿವರೆಗೂ. ಓಕೆನಾ, ಇದು ಹಿಮಾಲಯಸ್ ಬರುತ್ತೆ, ಇಲ್ಲೆಲ್ಲ ಹಿಮಾಲಯಸ್ ಬರೋದು. ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ. ಹಿಮಾಲಯನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದೇನು ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್ ಅಂತ. ಹಿಮಾದ್ರಿ ಅಂತ ಬರುತ್ತೆ ಇಲ್ಲಿ ಮೇಲೆಲ್ಲ, ಇದು ಹಿಮಾಚಲ. ಆಮೇಲೆ ಶಿವಾಲಿಕ್ ಇಸ್ ದ ಲಾಸ್ಟ್ ಲೋವರ್ ಮೋಸ್ಟ್ ರೀಜನ್ ಆಫ್ ದಿ ಹಿಮಾಲಯಸ್ ಲೋವರೆಸ್ಟ್ ರೀಜನ್ ಆಗಿರುತ್ತೆ. ಆಮೇಲೆ ನಾರ್ದನ್ ಪ್ಲೇಸ್ ನಲ್ಲಿ ನಾವು ರಿವರ್ಸ್ ಅನ್ನು ನೋಡಬಹುದು. ಇಂಡಸ್ ರಿವರ್ ಬರುತ್ತೆ, ಗಂಗಾ ಬ್ರಹ್ಮಪುತ್ರ. ಇಂಡಸ್ ರಿವರ್ ಬರುತ್ತೆ, ಇಲ್ಲೆಲ್ಲ ಇಂಡಸ್ ರಿವರ್ ಹೋಗುತ್ತೆ, ಗಂಗಾ ಬ್ರಹ್ಮಪುತ್ರ ಬರುತ್ತೆ. ಇಲ್ಲಿ ಏನು ನಾವು ನಾರ್ದನ್ ಮೋಸ್ಟ್ ನಲ್ಲಿ ನೋಡಬಹುದಾಗಿದೆ. ಒಂದು ನಿಮಿಷ. ನಾರ್ದನ್ ಮೋಸ್ಟ್ ನಲ್ಲಿ ನಾವು ನೋಡಬಹುದಾಗಿದೆ. ಅದೇ ತರ ಇದಾಯ್ತಲ್ಲ. ನೆಕ್ಸ್ಟ್ ನೋಡಿ, ನಾರ್ದನ್ ಪ್ಲೇನ್ ಆಯ್ತು.
ನೆಕ್ಸ್ಟ್ ಬರೋದು ಪೆನಿನ್ಸುಲರ್ ಪ್ಲಾಟ್ಯೂ. ಪೆನಿನ್ಸುಲರ್ ಪ್ಲಾಟ್ಯೂನಲ್ಲಿ ಗೊಂಡವನ ಲ್ಯಾಂಡ್ ಅಂತ ಬರುತ್ತೆ. ಗೊಂಡವನ ಡೆಕ್ಕನ್ ಪ್ಲಾಟ್ಯೂ ಏನು ಬರುತ್ತಲ್ಲ, ಡೆಕ್ಕನ್ ಪ್ಲಾಟ್ಯೂ, ಇದು ಡೆಕ್ಕನ್ ಪ್ಲಾಟ್ಯೂ ಏನಿರುತ್ತೆ ಇದು ತೆಲಂಗಾಣ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಇದೇನು ಇರುತ್ತೆ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಇಲ್ಲಿವರೆಗೂ ಬರುತ್ತೆ ಡೆಕ್ಕನ್ ಪ್ಲಾಟ್ಯೂ. ಇದು ನಾವು ಸೌದರ್ನ್ ಮೋಸ್ಟ್ ರೀಜನ್ ಅನ್ನು ನೋಡಿದಾಗ ನಾವು ನೋಡಬಹುದಾಗಿದೆ. ಅದೇ ತರ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಪೆನಿನ್ಸುಲರ್ ಪ್ಲಾಟ್ಯೂ ಅಂದ್ರೆ ಇಲ್ಲಿಂದ ಇಲ್ಲಿ ಸತ್ಪುರ ರೇಂಜ್ ಮತ್ತು ಅರಾವಳಿ ಮತ್ತು ಸತ್ಪುರ ರೇಂಜ್ ಏನಿರುತ್ತೆ ಅಲ್ಲಿಂದ ಈ ತಮಿಳುನಾಡುವರೆಗೂ ಇಲ್ಲಿವರೆಗೂ ಈ ತರ ಎಕ್ಸ್ಟೆಂಡ್ ಆಗಿರುತ್ತೆ. ಈ ತರ ಬರುತ್ತೆ ಹಿಂಗೆ. ಇದು ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ, ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಈ ಕಡೆ ಬಂದ್ರೆ ಡೆಸರ್ಟ್ ಬರುತ್ತೆ. ರಾಜಸ್ಥಾನದಲ್ಲಿ ಡೆಸರ್ಟ್ ಬರುತ್ತೆ. ಥಾರ್ ಡೆಸರ್ಟ್ ಅಂತ ಇದೆ. ಏನಿದೆ ಥಾರ್ ಡೆಸರ್ಟ್ ಅಂತ ರಾಜಸ್ಥಾನದಲ್ಲಿ ಥಾರ್ ಡೆಸರ್ಟ್ ಇರೋದು. ಈ ಕಡೆ ಅರುಣಾಚಲ್ ಪ್ರದೇಶ ನಾವು ಲಾಸ್ಟ್ ಇದನ್ನ ನೋಡಬಹುದು. ಇಲ್ಲಿಂದ ರಾಜಸ್ಥಾನದಿಂದ ಮತ್ತು ಇಲ್ಲಿ ಅರುಣಾಚಲ್ ಪ್ರದೇಶವರೆಗೂ ಇಂಡಿಯಾ ಇದೆ, ಎಕ್ಸ್ಟೆಂಡ್ ಆಗಿದೆ. ಐಲ್ಯಾಂಡ್ ನೋಡ್ಬೇಕಾದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಅಂತ ಬರುತ್ತೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಬರುತ್ತೆ. ಇಲ್ಲೆಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್. ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಬರುತ್ತೆ. ಇಲ್ಲೆಲ್ಲ ಲಿಟಲ್ ಅಂಡಮಾನ್ ಇದೆ. ಆಮೇಲೆ ನೋಡಿ ಲಕ್ಷದ್ವೀಪ್ ಇದೆ. ಎಲ್ಲೇನು ಅಂಡಮಾನ್ ನಿಕೋಬಾರ್, ಇದು ದಿಗ್ವಿಪುರ್ ಅಂತ ಬರುತ್ತೆ. ಇದೆಲ್ಲ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇಲ್ಲಿವರೆಗೂ ಬರುತ್ತೆ. ಇಂದಿರಾ ಪಾಯಿಂಟ್ ಇದೆ ಲಾಸ್ಟ್, ನಮ್ದು ಇಂಡಿಯಾದು ಲಾಸ್ಟ್ ಪಾಯಿಂಟ್ ಬರೋದು. ಅಲ್ಲಿ ಇಂದಿರಾ ಕೋಲ್ ಬಂದ್ರೆ ಇದು ಲಾಸ್ಟ್ ಪಾಯಿಂಟ್ ಇಂದಿರಾ ಪಾಯಿಂಟ್ ಅಂತ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಏನಿರುತ್ತೆ ಇದು ಇಂದಿರಾ ಪಾಯಿಂಟ್. ಇದೇ ನಮ್ದು ಲಾಸ್ಟ್ ಇದಾಗೋದು. ನೆಕ್ಸ್ಟ್ ನೋಡಿ ಇದಾಯ್ತಲ್ಲ, ಈ ಬೇ ಆಫ್ ಬೆಂಗಾಲ್, ಇದು ಬೇ ಆಫ್ ಬೆಂಗಾಲ್ ರೀಜನ್. ಇದು ಬೇ ಆಫ್ ಬೆಂಗಾಲ್ ರೀಜನ್. ಇದು ಕೋಸ್ಟಲ್ ಬೇ ಆಫ್ ಬೆಂಗಾಲ್ ರೀಜನ್, ಕೋಸ್ಟಲ್ ಏನಂತ ಕರಿತೇವೆ ಇಲ್ಲಿ ನಿಮ್ಗೆ ಸೆಂಟಿನಲ್ ಐಲ್ಯಾಂಡ್ ಅಂತ, ಸೆಂಟಿನಲ್ ಐಲ್ಯಾಂಡ್ ಅಂತ. ಇಲ್ಲಿ ಸೆಂಟಿನಲ್ಸ್ ಪೀಪಲ್ಸ್ ಗಳು ಇರ್ತಾರೆ. ಅಲ್ಲಿ ಪ್ರೊಹಿಬಿಟೆಡ್ ರೀಜನ್ ಇದೆ, ಅದು ಪ್ರೊಹಿಬಿಟೆಡ್ ರೀಜನ್ ಇದೆ. ಇಲ್ಲಿ ಬರುತ್ತೆ. ಇಲ್ಲಿ ಯಾರು ಹೋಗಂಗಿಲ್ಲ, ಯಾಕಂತಂದ್ರೆ ಅಲ್ಲಿ ಹೋದ್ರೆ ಅವ್ರು ಹೊಡಿತಾರೆ. ಅದೇ ಎಷ್ಟೋ ಕೊಲೆಗಳು ಕೂಡ ಮಾಡಿದ್ದಾರೆ. ಬಿಲ್ ತಗೊಂಡು ಹೊಡೆದು ಬಿಡ್ತಾರೆ. ಅದೇ ತರ ನಾವು ಇಂಪಾರ್ಟೆಂಟ್ ವಾಟರ್ ಬಾಡೀಸ್ ಅನ್ನ ನೋಡಿದಾಗ ಈ ಕಡೆ ಬೇ ಆಫ್ ಬೆಂಗಾಲ್ ಬಂದ್ರೆ ಈ ಕಡೆ ಅರೇಬಿಯನ್ ಸೀ ಬರುತ್ತೆ. ಬೇ ಆಫ್ ಬೆಂಗಾಲ್ ಬಂದ್ರೆ ಅರೇಬಿಯನ್ ಸೀ ಬರುತ್ತೆ. ಸೌತ್ ನಲ್ಲಿ ಏನ್ ಬರುತ್ತೆ, ಇಂಡಿಯನ್ ಓಷನ್ ಬರುತ್ತೆ. ಇಂಡಿಯನ್ ಓಷನ್ ಬರುತ್ತೆ ಈ ಕಡೆ ಎಲ್ಲ. ಓಕೆನಾ, ನೋಡಿ ಇಂಡಿಯನ್ ಓಷನ್ ಬರುತ್ತೆ. ನೆಕ್ಸ್ಟ್ ಇವು ನಾವು ಏನ್ ಕೋಸ್ಟಲ್ ಈ ಕಡೆ ವೆಸ್ಟರ್ನ್ ಘಾಟ್ ಬರುತ್ತೆ. ವೆಸ್ಟರ್ನ್ ಘಾಟ್ಸ್ ಇಸ್ ಕಂಟಿನ್ಯೂಸ್ ಮೌಂಟೇನ್ ರೀಜನ್. ಇದು ನಾರ್ತ್ ನಿಂದ ಸೌತ್ ಹೋದಾಗ ಇದರದ್ದು ಹೈಟ್ ಇನ್ಕ್ರೀಸ್ ಆಗೋದು. ಈಸ್ಟರ್ನ್ ಘಾಟ್ಸ್ ಏನಿದೆಲ್ಲ ಈ ತರ ಈಸ್ಟರ್ನ್ ಘಾಟ್ಸ್ ಏನಿರುತ್ತೆ ಕಂಟಿನ್ಯೂಸ್ ಅಲ್ಲ, ನಾನ್ ಕಂಟಿನ್ಯೂಸ್. ಇದು ಇಲ್ಲಿ ಕೆಲವೊಂದು ಪೀಕ್ ಗಳು ಬರುತ್ತೆ. ಓಕೆನಾ, ಅವೆಲ್ಲ ಬರುತ್ತೆ, ಅದಕ್ಕೆ ಕಂಟಿನ್ಯೂಸ್. ಇದು ನಾನ್ ಕಂಟಿನ್ಯೂಸ್. ಇದು ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಆಯ್ತು. ಆಮೇಲೆ ಇದೇನಾಗುತ್ತೆ, ಇಲ್ಲಿ ಕೇರಳ ರೀಜನ್ ಅದಲ್ಲ, ಇಲ್ಲಿ ನಮಗೆ ಕೆಳಗಡೆ ಬರುತ್ತೆ ಲಕ್ಷದ್ವೀಪ ಅಂತ ಬರುತ್ತೆ. ಇಲ್ಲೆಲ್ಲ ಇದು ಮಾಲ್ಡೀವ್ಸ್. ಆಮೇಲೆ ಇಲ್ಲಿ ಲಕ್ಷದ್ವೀಪ, ಇದು ಲಕ್ಷದ್ವೀಪ. ಇದೆಲ್ಲ ಬರೋದು ಲಕ್ಷದ್ವೀಪ. ಇದು ಇಂಡಿಯಾದ ಕರವಟ್ಟಿ ಮತ್ತು ಅಗಟ್ಟಿ, ಅಮೀನ್ವಿ ಐಲ್ಯಾಂಡ್ ಇದೆ. ಇದು ಲಕ್ಷದ್ವೀಪ. ಈ ಲಕ್ಷದ್ವೀಪ ಬರೋದು. ಅಂಡಮಾನ್ ನಿಕೋಬಾರ್ ಅನ್ನ 10 ಡಿಗ್ರಿ ಸಪರೇಟ್ ಮಾಡ್ತಾರೆ. ಲಕ್ಷದ್ವೀಪದಲ್ಲಿ 8 ಡಿಗ್ರಿ ಮತ್ತು 9 ಡಿಗ್ರಿ ಚಾನಲ್ ಅಂತ ಬರುತ್ತೆ. 8 ಡಿಗ್ರಿ ಮತ್ತು 9 ಡಿಗ್ರಿ ಚಾನಲ್ ಅಂತೇಳಿ ಇಲ್ಲಿ ಲಕ್ಷದ್ವೀಪನಲ್ಲಿ ಬರೋದು. ಇವೆಲ್ಲ ಲಕ್ಷದ್ವೀಪ ಬರುತ್ತೆ. ಮತ್ತೇನಂತಂದ್ರೆ ನಮ್ಮ ಇಂಡಿಯಾನ ನೋಡ್ಬೇಕಾದ್ರೆ ಈ ಕಡೆ ಏನಿದೆ ಗುಜರಾತ್ ಇಲ್ಲ, ಗುಜರಾತ್ ನೋಡಿ ಇಲ್ಲಿ ಇವೆಲ್ಲ ಕೋಸ್ಟಲ್ ಏರಿಯಾ. ಎಷ್ಟು ಕೋಸ್ಟಲ್ ಗುಜರಾತ್ ಈ ತರ ಇಲ್ಲಿ ಬರುತ್ತೆ. ಇದು ಗುಜರಾತ್ ಅಲ್ವಾ. ಆಮೇಲೆ ಈ ಕಡೆ ನಾರ್ತ್ ಈಸ್ಟರ್ನ್ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೇವಲ್ಲ, ಈ ಕಡೆ ಎಲ್ಲ ಬರೋದು ಅರುಣಾಚಲ್ ಪ್ರದೇಶ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ, ಮಣಿಪುರ ಇವೆಲ್ಲ ಬರುತ್ತೆ. ಬಾಂಗ್ಲಾದೇಶ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಇಂಡಸ್ ರಿವರ್ ಇಲ್ಲಿಂದ ಉಟ್ಕೊಂಡು ಹಿಂಗೆ ಹೋಗಿ ಪಾಕಿಸ್ತಾನಕ್ಕೆ ಹೋಗುತ್ತಲ್ಲ, ಅದೇ ತರ ಬ್ರಹ್ಮಪುತ್ರ ರಿವರ್ ಮಾನಸ್ ಸರೋವರದಿಂದ ಅರುಣಾಚಲ್ ಪ್ರದೇಶ ಮುಖಾಂತರ ಬಾಂಗ್ಲಾದೇಶದಿಂದ ಬೇ ಆಫ್ ಬೆಂಗಾಲ್ಗೆ ಎಂಟ್ರಿ ಆಗುತ್ತೆ. ಇದೇನು ಅರುಣಾಚಲ್ ಪ್ರದೇಶ ಆಯ್ತು. ಆ ಕಡೆ ಈ ಕಡೆ ಈಸ್ಟರ್ನ್ ಕೋಸ್ಟ್, ವೆಸ್ಟರ್ನ್ ಕೋಸ್ಟ್ ಆಯ್ತು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಶ್ರೀಲಂಕಾ ಆಯ್ತು, ಬೇ ಆಫ್ ಬೆಂಗಾಲ್ ಆಯ್ತು, ಅಂಡಮಾನ್ ನಿಕೋಬಾರ್ ಆಯ್ತು. ಆಮೇಲೆ ರಾಜಸ್ಥಾನ್ ಇದೆ, ಜೈಪುರ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಗಂಗಾ ರಿವರ್ ಏನಿದೆ ಇಲ್ಲಿ ಇರೋದು ಈ ಕಡೆ ಬರುತ್ತೆ.
ಈ ಕಡೆ ಮತ್ತೆ ರಿವರ್ಸ್ ಸಿಸ್ಟಮ್ ನಾವು ಬೇರೆ ನೋಡೋಣ. ಅದು ನಮ್ಮ ಇಂಡಿಯಾ ಮ್ಯಾಪ್ ಅನ್ನ ಈ ತರ ಇರೋದ್ರಿಂದ ನಮ್ಗೆ ಗೊತ್ತಿರಬೇಕು. ಇಷ್ಟಾಯ್ತು ಇಂಡಿಯಾದಲ್ಲಿ. ಜಾರ್ಖಂಡ್ ಇಲ್ಲಿ ಬರುತ್ತೆ, ಆಮೇಲೆ ಅಸ್ಸಾಮು, ನಾಗಾಲ್ಯಾಂಡ್, ಮಣಿಪುರ, ಉತ್ತರ ಪ್ರದೇಶ್, ರಾಜಸ್ಥಾನ, ಗುಜರಾತ್, ಮುಂಬೈ, ಸೂರತ್, ಇಲ್ಲಿ ಮಹಾರಾಷ್ಟ್ರ ಬರುತ್ತೆ. ಕೆಲವೊಂದು ಟೈಮು ನಮ್ ಕ್ವಶನ್ಸ್ಗಳು ಸಿಟಿ ವೈಸ್ ಕೂಡ ಅರೇಂಜ್ ಮಾಡಂತ ಹೇಳಿದ್ದಾರೆ. ಸಿಟಿ ಯಾವ ಸಿಟಿಯಲ್ಲಿ ಬರುತ್ತೆ, ನಾರ್ತ್, ಸೌತ್, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಯಾವುದರ ಮೇಲೆ ಪಾಸ್ ಆಗುತ್ತೆ, ಇದನ್ನ ನಮ್ ಕ್ವಶನ್ ಕೂಡ ಕೇಳಿದ್ದಾರೆ. ಅದು ಸ್ವಲ್ಪ ನಮ್ಗೆ ಗೊತ್ತಿರಬೇಕು. ನೋಡಿ, ಸಿಟಿಗಳನ್ನ ನಾವು ನೋಡಿದಾಗ ಒಂದ್ ನೋಡಿ, ಇಲ್ಲಿ ಪುದುಚೇರಿ ಬರುತ್ತೆ, ಚೆನ್ನೈ ಇಲ್ಲಿ ಬರುತ್ತೆ, ಆಮೇಲೆ ಕೊಚ್ಚಿ ಇಲ್ಲಿ ಬರುತ್ತೆ, ಲಕ್ಷದ್ವೀಪ ಅಂತ ಹೇಳಿದ್ರೆ ಈ ಕಡೆ ಎಲ್ಲ ಲಕ್ಷದ್ವೀಪ ಬರುತ್ತೆ. ಇದೇನು ಸಿಟಿ ವೈಸ್ ನಾವು ನೋಡ್ಬೋದಾಗಿದೆ. ಓಕೆನಾ, ಸಿಟಿ ವೈಸ್ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಇಂಡಿಯನ್ ನೋಡ್ತಾ ಇದೀವಿ ನಾವು. UPSC ನಲ್ಲಿ ಕೇಳಿದ್ರು ಕ್ವಶನ್, ಯಾವ್ದು ಪಾಸ್ ಆಗುತ್ತೆ ಯಾವ್ದಿಲ್ಲ ಅಂತ. ಇದು ನಾವು ಇಂಡಿಯನ್ ಓವರ್ ಮಾಡಿದಾಗ ಈ ತರ ಇದೆ. ವರ್ಲ್ಡ್ ನಲ್ಲಿ ನಮ್ಗೆ ಈ ತರ ಕಾಣಿಸ್ತದೆ. ವರ್ಲ್ಡ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಷ್ಟ ತರ ಬರುತ್ತೆ. ಇಲ್ಲಿ ನೋಡಿ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್ ಕಡೆ. ಇಲ್ಲಿ ಈಗ ಇರಾನ್ ಏನ್ ಜಗಳ ಆಗ್ತಾ ಇತ್ತಲ್ಲ, ಇಲ್ಲಿ ಇಂಡಿಯಾಗೆ ಈಗ ಹರ್ಮುಜ್ ಸ್ಟೇಟ್ ಇದೆ, ಇಲ್ಲಿಂದ ಬರುತ್ತೆ. ಇವೆಲ್ಲ ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ. ಇದೆಲ್ಲ ಇದು ಇಂಡಿಯಾ ಓವರ್ ವ್ಯೂ ಮ್ಯಾಪ್ ಇದು. ಓಕೆ, ನೆಕ್ಸ್ಟ್ ಇದರಲ್ಲಿ ಇಂಡಿಯಾ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡೋಣ. ಜಸ್ಟ್ ಇದು ನಾವು ಗೂಗಲ್ ಮ್ಯಾಪ್ ನಲ್ಲಿ ಇಂಡಿಯಾ ಈ ತರ ಇದೆ ಅನ್ನೋದನ್ನ ಹೇಳಿದೀನಿ. ಇಷ್ಟು ಸಾಕು ಫ್ರೆಂಡ್ಸ್. ಡೀಟೇಲ್ಸ್ ನಲ್ಲಿ ನಾವು ಇಂಡಿಯಾ ಏನೇನಿದೆ ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್.